ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಇವತ್ತು ಚುನಾವಣೆ ನಡೀತಾ ಇದೆ. ಚುನಾವಣಾ ಪ್ರಕ್ರಿಯೆ ಈಗಾಗಲೇ ಚುರುಕುಗೊಂಡಿದೆ. ಈಗಾಗಲೇ ಈ ಒಂದು ಚುನಾವಣೆಯನ್ನ ಪ್ರತಿಷ್ಠೆಯ ಕಣವಾಗಿ ಮಾರ್ಪಾಟಾಗಿರೋದ್ರಿಂದಾಗಿ ಲಿಂಗರಾಜ್ ಪಾಟೀಲ್ಗೆ ನಿಗದಿಪಡಿಸಿದಂತ ಮತಗಳ ಚಲಾವಣೆಯಾಗಿದೆ. ಬಿಜೆಪಿಯ ಮೊದಲನೇ ಅಭ್ಯರ್ಥಿಯಾಗಿದ್ದಾರೆ ಲಿಂಗರಾಜ್ ಪಾಟೀಲ್. ಎರಡನೇ ಅಭ್ಯರ್ಥಿಯಾಗಿ ಕಣದಲ್ಲಿರುವುದು ರಘು ಕೌಟಿಲ್ಯಗೆ ಇಬ್ಬರು ಮತ ಚಲಾವಣೆ ಬಾಕಿ ಇದ್ದು, ನಿಗದಿಪಡಿಸಲಾಗಿರುವಂತಹ ಮತಗಳ ಪೈಕಿ ಇಬ್ಬರು ಕೂಡ ಬಾಕಿ ಇದ್ದಾರೆ. ಬಾಲಚಂದ್ರ ಜಾರಕಿಹೊಳಿ ಹಾಗೆ HK ಸುರೇಶ್ ಮತ ಚಲಾವಣೆ ಇನ್ನೂ ಕೂಡ ಬಾಕಿ ಇದೆ. ಈಗಾಗಲೇ 57 ಮತಗಳ ಚಲಾವಣೆ ಬಿಜೆಪಿನಲ್ಲಾಗಿದೆ. ಇತ್ತ ಶಿವರಾಮ್ ಹೆಬ್ಬಾರ್ ಕೂಡ ಮಾತನಾಡ್ತಿದ್ದಾರೆ. ಟಿವಿ9 ಜೊತೆ ಏನು ಹೇಳ್ತಿದ್ದಾರೆ? ಮತದಾನ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ನಾವು ಆತ್ಮಸಾಕ್ಷಿ ಮತದಾನ ಮಾಡ್ತೇವೆ. ಅಭಿವೃದ್ಧಿ ವಿಚಾರ ಏನಾದರೂ ಅಭಯ ಸಿಕ್ಕಿದೆಯಾ? ನಿಮಗೆ ಟಿಕೆಟ್ ಕೊಡ್ತೀವಿ ಅಥವಾ ಅಭಿವೃದ್ಧಿ ಕಾಮಗಾರಿಗೆ ದುಡ್ಡು ಕೊಡ್ತೀವಿ ಈ ಥರ? ನಾವು ಟಿಕೆಟ್ ಬಗ್ಗೆ ಇವತ್ತು ಮಾತಾಡ್ತಕ್ಕಂಥ ಇಲ್ಲ, ಇನ್ನು ತುಂಬ ದೂರ ಇದೆ. ನಮ್ಮ ಉದ್ದೇಶ ನಮ್ಮ ಕ್ಷೇತ್ರದ ಅಭಿವೃದ್ಧಿ, ನಮ್ಮ ಉದ್ದೇಶ ನಮ್ಮ ಕ್ಷೇತ್ರದ ಆಗಬೇಕಾದಂಥ ಕೆಲಸ ಕಾರ್ಯಗಳು, ಅದರ ಬಗ್ಗೆ ನಾವು ಮಾತಾಡಿದ್ದೀವಿ. ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಆದಾಗ್ಯೂ ಆತ್ಮಸಾಕ್ಷಿ ಮತದಾನ ಮಾಡ್ತೀವಿ. ಇದು ಶಿವರಾಮ್ ಹೆಬ್ಬಾವನವರ ಮಾತು. ಆತ್ಮಸಾಕ್ಷಿಯ ಮುಖ್ಯವಾಗಿ ನಾವು ಓಟನ್ನು ಮಾಡಿದ್ದೇವೆ ಅಂತ ಹೇಳ್ತಿದ್ದಾರೆ. ನಾವು ಬಿಜೆಪಿ ನಾಯಕರು ವೋಟ್ ಮಾಡಿರುವಂತಹ ದೃಶ್ಯಗಳನ್ನ ಕೂಡ ನಾವು ಒಂದು ಬದಿಯಲ್ಲಿ ಗಮನಿಸ್ತಾ ಇದ್ದೀವಿ. 57 ಜನ ಈಗಾಗಲೇ ವೋಟಿಂಗ್ ಅನ್ನ ಮಾಡಲಾಗಿದೆ. ಇಲ್ಲಿ ಕಾಂಗ್ರೆಸ್ನಿಂದ 5 ಪ್ರತ್ಯೇಕ ಬಸ್ಗಳ ಮೂಲಕವಾಗಿ ಬಂದಿಳಿದು ಈಗಾಗಲೇ ವೋಟ್ಗಳನ್ನು ಮಾಡ್ತಿದ್ದಾರೆ. ಕ್ರಾಸ್ ವೋಟಿಂಗ್ ಟೆನ್ಷನ್ ಇರೋದ್ರಿಂದಾಗಿ ಎಲ್ಲ ನಾಯಕರನ್ನು ಕೂಡ ಸೇಫ್ ಆಗಿ ಕರ್ಕೊಂಡು ಬಂದು ಲ್ಯಾಂಡ್ ಮಾಡಲಾಗ್ತಾ ಇದೆ. ಇನ್ನು JDSಗೂ ಕೂಡ ಈಗ ತಳಮಳ ಸೃಷ್ಟಿಯಾಗಿರುವಂಥದ್ದು. ಯಾಕೆಂದರೆ JDS ಅಭ್ಯರ್ಥಿಗಳು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಗೆ ಏನಾದರೂ ವೋಟ್ ಹಾಕಿದಂಥ ಸಂದರ್ಭದಲ್ಲಿ 5 ಕ್ಷೇತ್ರಗಳನ್ನು ಆಡಳಿತ ಪಕ್ಷ ಗೆಲ್ಲುವಂಥ ಸಾಧ್ಯತೆಗಳು ದಟ್ಟವಾಗಿದೆ. ಎಲ್ಲೋ ಒಂದು ಸಣ್ಣ ನಿರೀಕ್ಷೆಯಲ್ಲಿ JDS ಕೂಡ ಇದೆ. 18 ಸ್ಥಾನಗಳಿಗಾಗಲೇ JDSಗೆ ಇರೋದ್ರಿಂದಾಗಿ ಒಂದು ಅಡ್ಡ ಮತದಾನ ಆಗಿರೋದು ಒಂದು ಕ್ಲಾರಿಟಿಯಾಗಿ ಸಿಗ್ತಾ ಇದೆ. GT ದೇವೇಗೌಡರು ಆತ್ಮಸಾಕ್ಷಿಯಾಗಿ ಮತದಾನ ಮಾಡಿದ್ದೇನೆ ಅಂತ ಹೇಳಿದ್ರು. JDS ನಾಯಕರು ಮಾತನಾಡಿಸುವಂಥ ಸಂದರ್ಭದಲ್ಲಿ ಯಾವುದೇ ಪ್ರತಿಕ್ರಿಯೆಯನ್ನು ನೀಡದೆ ಅವರು ಹಾಗೆ ತೆರಳಿದ್ದಾರೆ. ಇತ್ತ ಶಿವರಾಮ್ ಹೆಬ್ಬಾರ್ ಅವರು ಕೂಡ ಹೇಳಿದ್ದಾರೆ, ಬಿಜೆಪಿಯ ಯಾವ ನಾಯಕರು ಕೂಡ ನಮ್ಮ ಸಂಪರ್ಕಕ್ಕೆ ಸಿಗಲಿಲ್ಲ, ಸೌಜನ್ಯಕ್ಕಾದರೂ ನಮ್ಮ ಬಳಿ ಮಾತನಾಡಬಹುದಿತ್ತಲ್ವಾ ಅನ್ನೋಂಥ ಮಾತುಗಳನ್ನು ಕೂಡ ಆಡಿದ್ದಾರೆ. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು, ಹಾಗೆ ST ಸೋಮಶೇಖರ್ ಸೇರಿದಂತೆ ಹಲವು ನಾಯಕರು ಈ ಬಾರಿ 5 ಸ್ಥಾನಗಳನ್ನು ಗೆದ್ದೇ ಗೆಲ್ಲುತ್ತೆ ಕಾಂಗ್ರೆಸ್ ಅನ್ನೋ ನಿಟ್ಟಿನಲ್ಲಿ ಆತ್ಮವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇನ್ನು ಮಾಜಿ CM ಆಪ್ತ ಮಹದೇವಪ್ಪ ಕೂಡ ಮಾತನಾಡಿದ್ದಾರೆ. ವೋಟಿಂಗ್ ಬಗ್ಗೆ ಕೇಳೋಣ. ಖಚಿತವಾಗಿ ಯಾಕೆ ಅನುಮಾನ ಯಾಕೆ ನಿಮಗೆ? ಎಲ್ಲ ನಮ್ಮ ಪಾರ್ಟಿನಲ್ಲಿ ಎಲ್ಲ ಒಗ್ಗಟ್ಟಾಗಿದ್ವಿ. 5 ಗೆಲ್ತೀವಿ. Even BJP also slant that Congress is scaring regarding the voting and cross voting, sir. Nothing will happen. We are remain united. All the 5 candidates are going to win. ಖಚಿತವಾಗಿ ಯಾಕೆ ಅನುಮಾನ ಯಾಕೆ ನಿಮಗೆ? ಎಲ್ಲ ನಮ್ಮ ಪಾರ್ಟಿನಲ್ಲಿ ಎಲ್ಲ ಒಗ್ಗಟ್ಟಾಗಿದ್ವಿ. 5 ಗೆಲ್ತೀವಿ. Even BJP also slant that Congress is scaring regarding the voting and cross voting, sir. Nothing will happen. We are remain united. All the 5 candidates are going to win. ಖಚಿತವಾಗಿ ಯಾಕೆ ಅನುಮಾನ ಯಾಕೆ? ವಿಶ್ವನಾಥ್ ಕೂಡ ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ವೋಟ್ ಆದ ನಂತರದಲ್ಲಿ ಏನು ಹೇಳಿದ್ದಾರೆ ಕೇಳೋಣ. ವೋಟ್ ಹಾಕಬೇಕು ಅನ್ನೋದ್ರ ಬಗ್ಗೆ ನಮಗೆ ಸ್ಪಷ್ಟವಾದ ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ಪ್ರಕಾರ ನಾವು ಮತದಾನವನ್ನು ನಾವು ಮಾಡಿದ್ದೀವಿ. ನಮಗೆ 2 ಅಭ್ಯರ್ಥಿಗಳು ಗೆಲ್ಲೋದಕ್ಕೆ ನಮಗೆ ಯಾವುದು ಕೂಡ ಕಷ್ಟವೂ ಇಲ್ಲ. ನಮ್ಮಲ್ಲಿ ಯಾವುದೇ ಒಂದೇ ಒಂದು ಓಟು ಕೂಡ ಕ್ರಾಸು ಆಗೋದಿಲ್ಲ. ನಮಗೆ ಈಗಾಗಲೇ ವಿಪ್ಪನ್ನು ಕೂಡ ಇಶ್ಯೂ ಮಾಡಿದ್ದಾರೆ. JDS ಅಭ್ಯರ್ಥಿ ಏನಿದೆ ಅವರು ಅಲ್ಲಿ ಬೇರೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ಥರ ಮಾತಾಡೋರೆ, ಇಂಡಿಪೆಂಡೆಂಟ್ ಜೊತೆಲಿ ಏನು ಮಾತಾಡೋರೆ ಅಂತಕ್ಕಂಥ ಮಾಹಿತಿ ನಮಗಿಲ್ಲ. ಬಟ್ ಅವರು ಕೂಡ ಭಾಳ ಉತ್ಸಾಹದಲ್ಲಿದ್ದಾರೆ. ನಾವು ಗೆಲ್ತೀವಿ ಅಂತಕ್ಕಂಥ ಒಂದು ಉತ್ಸಾಹದಲ್ಲಿದ್ದಾರೆ. ಸೊ ನಮ್ಮಲ್ಲಿ ಏನು ಹೆಚ್ಚುವರಿ ಮತಗಳಿರ್ಬೋದು, 2ನೇ ಪ್ರಾಶಸ್ತ್ಯ ಮತವನ್ನು ಯಾರಿಗೆ ಹಾಕಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ನಮ್ಮಲ್ಲಿ ಸೂಚನೆ ಕೊಟ್ಟವ್ರೆ. ಆ ಪ್ರಕಾರ ಹಾಕಿದ್ವಿ. ಯಾಕಂದರೆ HS ವಿಶ್ವನಾಥ್ ಕೂಡ ಈ ಸಂದರ್ಭದಲ್ಲಿ ವೋಟನ್ನು ಹಾಕಿ ನಂತರ ಮಾತನಾಡಿದ್ದಾರೆ. ಟಿವಿ9 ಬಳಿ. ಇನ್ನು ಸಿದ್ದರಾಮಯ್ಯ ಅವರ ಎಸ್ಕಾಟ್ ಅನ್ನ ಪೊಲೀಸರು ಒಳಬಿಟ್ಟಿಲ್ಲ. ವಿಧಾನಸೌಧದ ಪಶ್ಚಿಮ ಗೇಟ್ ಬಳಿ ಘಟನೆ ನಡೆದಿರೋದು ಇವತ್ತು. ಭದ್ರತಾ ಸಿಬ್ಬಂದಿ ಮತ್ತೆ ಸಿದ್ದರಾಮಯ್ಯನವರ ಈ ಎಸ್ಕಾಟ್ ವಾಹನಗಳ ನಡುವೆ ಅಂದರೆ ಅದನ್ನು ಒಳಗೆ ಬಿಟ್ಟಿಲ್ಲ ಅನ್ನೋ ಕಾರಣಕ್ಕೆ ವಾಗ್ವಾದ ಆಗಿದೆ. ಭದ್ರತಾ ಸಿಬ್ಬಂದಿಗೆ ಬೈದು ಅಲ್ಲಿಂದ ಎಸ್ಕಾಟ್ ಸಿಬ್ಬಂದಿ ಅದಾದಮೇಲೆ ಒಳಗೆ ತೆರಳಿದಾರಂತೆ.
ಹಿಂದೆ ಯಾರಿದ್ದಾರೆ ಅನ್ನೋದು ಗೊತ್ತಾಗಲ್ವಾ ಅಂತ ಕೇಳಿದ್ದಾರೆ. ಭದ್ರತಾ ಸಿಬ್ಬಂದಿಗೆ ಸಿದ್ದು ಎಸ್ಕಾಟ್ ಸಿಬ್ಬಂದಿ ಈ ರೀತಿ ಬೈದು ಹೋಗಿರೋದು.